ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಶಂಕರನ ಮೇಲೆ ಗೌರಿ ಮಲ್ಕೊಂಡಿರ್ಬೇಕಾದ್ರೆ ಹೇಳ್ತಾ ಇರ್ತಾನೆ, ಏನು ಗೊತ್ತಾ ಅಮ್ಮಿಯವರೇ, ನೀವು ಹತ್ರ ಬಂದಂಗೆ ನನ್ನ ಗುಂಡಿಗೆ ಬಡಿತಾ ಜಾಸ್ತಿ ಸೌಂಡ್ ಆಗ್ತಾ ಇದೆ, ಕೇಳ್ಕೊಳ್ಳಿ ಬೇಕಾದ್ರೆ ಅಂತ ಅಂದಾಗ, ಅವಳು ಮಿಸ್ಟರ್ ಈ ಕಡೆ ಎಲ್ಲ ಆಟಿರೋದು ಈ ಕಡೆ ಅಂತ ಅಂದಾಗ ಅಯ್ಯೋ ಅಂತ ಶಂಕರ ನಗಾಡ್ತಾ ಇರ್ತಾನೆ. ಹಾಗೆ ಗೌರಿ ಸಾಕು ಸಾಕು, ಹೌದು ನೀವು ರಾತ್ರಿ ಸರಿಯಾಗಿ ನಿದ್ದೆ ಮಾಡಲಿಲ್ವಾ, ಯಾಕೆ ಇಷ್ಟವರೆಗೂ ಮಲಗಿದ್ದೀರಾ, ಯಾಕೆ ಲೇಟಾಗಿ ಎದ್ರಿ ಅಂತ ಅನ್ಬೇಕಾದ್ರೆ, ಓ ಅದ ಅಮ್ಮಿಯವರೇ, ನೈಟು ನಿದ್ದೆನೇ ಬರಲಿಲ್ಲ ಕಣ್ರಿ, ಯೋಚನೆ ಮೇಲೆ ಯೋಚನೆ ಬರ್ತಾ ಇದ್ದು, ಹಾಗೆ ಸಮಾಧಾನ ಮಾಡಿಕೊಂಡು ಮಲ್ಕೊಂಡೆ, ಹಂಗಾಗಿ ತಡವಾಯ್ತು ಅಂತ ಅಂದಾಗ, ಏನು ಜೋಗಿಯವರು ಇವಾಗ ಯೋಚನೆಗೂ ಸಹ ಸಮಾಧಾನ ಮಾಡೋ ರೀತಿ ಆಲೋಚನೆ ಕಲ್ತಿದ್ರಲ್ಲ, ಏನು ಸಮಾಚಾರ ಅಂತ ಕೇಳ್ತಾ ಇರ್ತಾಳೆ. ಏನು ಮಾಡೋದು ಅಮ್ಮಿಯವರೇ, ಯೋಚನೆ ಮಾಡಬೇಕಲ್ವಾ, ಇಲ್ಲಾಂದರೆ ಬದುಕೋಕ್ಕಾಗಲ್ಲ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ, ಹೌದೌದು ನೀವು ಹೇಳೋದು ಕರೆಕ್ಟ್ ಆಗಿದೆ, ಇವಾಗ ಕಾಫಿ ಆರೋಗೋಕ್ಕೆ ಮುಂಚೆ ಕಾಫಿ ಕುಡೀರಿ, ಆಮೇಲೆ ಬಿಸಿನೀರು ರೆಡಿಯಾಗಿದೆ ಸ್ನಾನ ಮಾಡಿ ಅಂತ ಗೌರಿ ಹೇಳ್ತಾ ಇದ್ರೆ, ನಾ ಸ್ನಾನ ಮಾಡಬೇಕು ಅಂತಂದರೆ ಅಮ್ಮಿಯವರೇ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾ ಇರ್ತಾನೆ. ನೀವು ಟ್ಯಾಕ್ಸ್ ಹಂಗಂದ್ರೇನು ಅಂತ ಅಂದಾಗ, ಮುತ್ತಿನ ಟ್ಯಾಕ್ಸ್ ಕೊಡಬೇಕು, ನೀವು ಮುತ್ತು ಕೊಟ್ಟರೆ ಅಷ್ಟೇ ಸ್ನಾನಕ್ಕೆ ಹೋಗೋದು ಅಂತ ಅಂದಾಗ, ಅದೆಲ್ಲ ಆಗಲ್ಲ ಅಂತ ಗೌರಿ ಹೇಳ್ತಾ ಇರ್ತಾಳೆ. ನೀವೇನಾದರೂ ನನಗೆ ಮುತ್ತನ್ನ ಕೊಡಲಿಲ್ಲ ಅಂತಂದರೆ ನಾನು ಸ್ನಾನನೇ ಮಾಡಲ್ಲ ಅಂತ ಶಂಕರ ಹಠ ಮಾಡ್ತಿರ್ಬೇಕಾದ್ರೆ, ಸರಿ ಆಯಿತು ಕೈ ಕೊಡಿ ಅಂತ ಕೈ ಮುತ್ತು ಕೊಡೋಕೆ ಹೋಗ್ತಾ ಇರ್ತಾಳೆ. ನನಗೆ ಕೈಗೆಲ್ಲ ಬೇಡ ಕಣ್ರಿ, ಸ್ವಲ್ಪನಾದರೂ ರೊಮ್ಯಾಟಿಕ್ಸಿಟಿ ಇಲ್ವಲ್ರಿ ನಿಮಗೆ ಅಂತ ಅಂದಾಗ, ಇನ್ನೆಲ್ಲಿಗೆ ಕೊಡಬೇಕು ಅಂತ ಅಂದಾಗ ಲಿಪ್ಸ್ನ ತೋರಿಸ್ತಾ ಇರ್ತಾನೆ. ಹಾಗೆ ಗೌರಿ ಶಂಕರ ಮುಖ ನೋಡಿಕೊಂಡು ಲಿಪ್ಸ್ ಟು ಲಿಪ್ಸ್ ಕಿಸ್ ಕೊಡ್ತೀನಿ ಅಂತ ಹತ್ರ ಬಂದುಬಿಟ್ಟು, ಇವಾಗಲ್ಲ ರಾತ್ರಿ ಕೊಡ್ತೀನಿ ಅಂತ ಹುಡುಕ್ತಾ ಇರ್ತಾಳೆ. ಹಾಗೆ ಶಂಕರ ಅವಳು ಹೋಗೋದ್ಮೇಲೆ ಯೋಚನೆ ಮಾಡ್ತಾ ಇರ್ತಾನೆ, ಕಷ್ಟನೋ ಸುಖನೋ ಗೊತ್ತಿಲ್ಲ, ನಾಟಕ ಮಾಡಿಕೊಂಡು ನಾನೊಬ್ಬ ನಗಾಡ್ತಾ ಇದ್ರೆ ಮನೆಯವರೆಲ್ಲರೂ ಸಹ ಖುಷಿಯಾಗಿರ್ತಾರೆ ಅಂತ ಹೇಳ್ಕೊತಾ ಇರ್ತಾನೆ. ಹಾಗೇನೊಂದು ಕಡೆ ಮನೇಲಿ ಶಿವರುದ್ರಪ್ಪ ತುಂಬ ಯೋಚನೆ ಮಾಡ್ತಿರ್ಬೇಕಾದ್ರೆ, ರುದ್ರ ತುಂಬ ತಲೆ ಕೆಡಿಸ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ಯಾವಂದ್ಲ ನೀನು ಅಣ್ಣ ಅವನ್ನೆಲ್ಲ ಸಿಕ್ಕಾಬಟ್ಟೆ ಹೊಡೆದ್ಬಿಟ್ಟು ಅವ್ರನ್ನ ಸಾಯಂಗೆ ಮಾಡಿಬಿಟ್ಟು ನೇಣಾಕ್ ಬಂದಿದೆಯಲ್ಲ, ಯಾವಂದ್ಲ ನೀನು ಅಂತ ರುದ್ರ ಸಿಕ್ಕಾಬಟ್ಟೆ ಬೈತಾ ಇದ್ರೆ, ಈ ಕಡೆ ಗಂಗನ್ಗೂ ಶಿವರುದ್ರಪ್ಪನಿಗೂ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ರುದ್ರ ತುಂಬ ಕೋಪ ಮಾಡ್ಕೊಂಡು, ಅಪ್ಪಯ್ಯ ನಿಮಗೆ ಗೊತ್ತಾ ಅವನು ಎಂಥ ಹುಡುಗ ಅಂತ ಗೊತ್ತೇನಪ್ಪಯ್ಯ, ಈಗಷ್ಟೇ ಕಲೆಕ್ಷನ್ ಶುರು ಮಾಡ್ಕೊಂಡಿದ್ರು, ತುಂಬ ಚೆನ್ನಾಗಿ ಕಲೆಕ್ಷನ್ ಸಹ ಆಗ್ತಾ ಇತ್ತು, ಅಂಥ ಹುಡುಗರನ್ನ ಸಿಕ್ಕಾಬಟ್ಟೆ ಹೊಡೆದು ಕಾಲ್ ಮೇಲೆ ಕೆಳಕ್ಕೆ ಮಾಡಿಕೊಂಡು ಈ ಥರ ನೇಣಾಕಿದನಲ್ಲ, ನನ್ನ ಮಗನ ಸುಮ್ಮನೆ ಬಿಡಲ್ಲ, ಅವನ ಅಣ್ಣ ಅಂತೆ, ನನ್ನ ಕೈ ಸಿಕ್ಕಿದ್ರೆ ಸಿಕ್ಕಾಬಟ್ಟೆ ಚಚ್ಚಿಬಿಟ್ಟು ಹುಲಿ ಬಾಯಿಗೆ ಬೋನಿಗೆ ಹಾಕ್ತಂಗೆ ಹಾಕ್ಬಿಡ್ತೀನಿ ಅಂತ ಬೈತಾ ಇರ್ತಾನೆ. ಹಾಗೆ ತುಂಬ ಕೋಪ ಮಾಡ್ಕೊಂಡು ಗಂಗನು ಸಹ ಬೈತಾ ಇರ್ತಾಳೆ, ಅಲ್ಲ ನಾವು ಭಯ ಹುಟ್ಟಿಸ್ಬೇಕು ಅಂಥದ್ರಲ್ಲಿ ಇವ್ನು ಯಾರೋ ಅಣ್ಣ ಅಂತ ಬಂದಿದ್ದಾನಲ್ಲ, ಹುಡುಗರು ಇರುತ್ತೆ ಅವ ಮೇಂಟೈನ್ ಮಾಡೋಕ್ಕೆ, ಅವ್ರು ಮೇಂಟೈನ್ ಮಾಡಿದಿರ್ತಾನೆ, ನಮಗೆ ಸಿಕ್ಕಾಬಟ್ಟೆ ಕಲೆಕ್ಷನ್ ಮಾಡ್ಕೊಳಕ್ಕೆ ಹೋಗೋದು, ಅಂಥದ್ರಲ್ಲಿ ಆಸನನೇ ಅಲ್ಲಾಡಿಸ್ತಿದ್ದಾನಲ್ಲ, ನಾವು ಅಲ್ಗಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಇವ್ನು ಯಾವನೋ ಬಂದಿದ್ದಾನೆ, ಬೇಕು ಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾನೆ, ಅವ್ನು ಯಾರಿರ್ಬೋದು ಅಂತ ಬೈತಾ ಇರ್ತಾಳೆ. ಹಾಗೆ ಮತ್ತೆ ರುದ್ರನು ಸಹ ಕೋಪ ಮಾಡ್ಕೊಂಡು, ಹೌದು ಲಾಯರಿ ಮೇಡಮರೇ ನೀವು ಹೇಳ್ತಾ ಇರೋದು ಕರೆಕ್ಟು, ಇವ್ನು ಯಾವನ ಬೇಕು ಬೇಕು ಅಂತ ಮಾಡಿದ್ದಾನೆ, ಪಾಪ ನಮ್ಮ ಹುಡುಗರು ಎಂಥ ಚೆನ್ನಾಗಿ ಕೆಲಸ ಮಾಡ್ತಿದ್ರು, ಅವ್ರನ್ನೆಲ್ಲ ಹೊಗೆ ಹಾಕಿಸ್ಕೊಳಂಗೆ ಮಾಡಿಬಿಟ್ಟ, ಅಂಥದ್ರಲ್ಲಿ ನಾವು ಜೀವನದಲ್ಲಿ ಎಷ್ಟೆಲ್ಲ ಕೊಲೆಗಳನ್ನು ಮಾಡಿದ್ದೀವಿ, ಏನೆಲ್ಲ ಮಾಡಿದ್ದೀವಿ, ನಮ್ಮಂತರನೇ ಈ ನನ್ನ ಮಗ ಆಟ ಆಡಿಸಿದಾನಲ್ಲ, ಇವ್ನು ಯಾವನಿರ್ಬೋದು ಅಂತ ಅವನು ತುಂಬ ತಲೆ ಕೆಡಿಸ್ಕೊಂಡು ಕೂಗಾಡ್ತಾ ಇರ್ತಾನೆ. ಹಾಗೆ ರುದ್ರ ಮತ್ತೆ ಹೇಳ್ತಾ ಇರ್ತಾನೆ, ನನ್ನ ಮಗ ನನ್ನ ಕೈಗೆ ಸಿಗಲಿ, ಅವನು ಸಹ ನಮ್ಮ ಹುಡುಗರಿಗೆ ಬಂದರೆ ಗತಿ ರೀತಿನೇ ಅವನೇ ನೇಣಾಕ್ಬಿಡ್ತೀನಿ ಅಂತ ಅಂದಾಗ, ಅದೇನು ಕೈಗೆ ಸಿಕ್ಬಿಡ್ತಾನೆ, ಅವ್ನು ಯಾರು ಅನ್ನೋದು ಗೊತ್ತಿಲ್ಲ, ಒಂದು ಕ್ಲೂನು ಸಹ ಅವನು ಬಿಟ್ಟೋಗಿಲ್ಲ, ಅಂಥದ್ರಲ್ಲಿ ನಾವು ಹೆಂಗೆ ಹುಡ್ಕೋದು ಅಂತ ಗಂಗನು ತುಂಬ ಕೋಪ ಮಾಡ್ಕೊಂಡು ಕೇಳ್ತಾ ಇರ್ತಾಳೆ. ಹಾಗೆ ಕ್ಲೂನ ಯಾವ ಕ್ಲೂ ಇಲ್ದಿದ್ರು ಆನಂದ್ ಮಗನ ಸುಮ್ಮನೆ ಬಿಡಲ್ಲ, ಒಂದೇನು ಕಿತ್ತ ಅವ್ನು ಯಾರು ಅಂತ ಗೊತ್ತಾಗಲಿಲ್ಲ ಆಯರಿ ಮೇಡಮು, ಆನಂದ್ ಮಗನ ಉಸಿರನ್ನೇ ನಿಲ್ಲಿಸ್ಬಿಡ್ತೀನಿ, ಯಾರ ಬಾಯಿನ ಸಹ ಅಣ್ಣ ಅಂತ ಬರಬಾರ್ದು, ಆ ರೀತಿ ಮಾಡ್ತೀನಿ ಅಂತ ರುದ್ರ ಅವತಾರ ತಗೋತಾ ಇರ್ತಾನೆ. ಹಾಗೆ ಮತ್ತೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ನೋಡು ರುದ್ರ, ಮೊದಲು ಅವ್ನು ಯಾರು ಅನ್ನೋದು ಹುಡುಕು, ಅವನನ್ನ ಮುಗಿಸ್ಬಿಡು, ಏನೇ ಆದರೂ ಸಹ ನಿಮ್ಮಪ್ಪ ಇವಾಗ ಹೋಮ್ ಮಿನಿಸ್ಟ್ರು, ನಾನು ನೋಡ್ಕೋತೀನಿ, ತಲೆ ಕೆಡಿಸ್ಕೋಬೇಡ, ಅವನ ಕತೆನ ಮುಗಿಸು ಅಂತ ಹೇಳೋರು ಹೋಗ್ತಾ ಇರ್ತಾನೆ. ಹಾಗೆ ಕಡೆ ಕೋಳಿ ಚುರುಮುರಿ ಪಂಕರು ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ. ಅಲ್ಲ ಕಣ್ಲ, ನಾವು ನಗಾಡೋದು ಕಂಡ್ರೆ ಪಂಕಗೆ ಇಷ್ಟ, ಅದು ಯಾಕೆ ನಮ್ಮನ್ನು ಇಷ್ಟಪಡ್ತಿದ್ಲು ನನಗಂತೂ ಗೊತ್ತಿಲ್ಲ, ಅಂಥವಳನ್ನ ಈ ನನ್ನ ಮಕ್ಕಳು ಸಾಯಿಸ್ಬಿಟ್ರು, ಆಗ ದೇವ್ರಿಗೆ ಕರುಣೆನೇ ಇಲ್ಲ ಅಂತ ಅಂದಾಗ ದೇವ್ರೇನು ಮಾಡ್ತಾನೆ ಅಂತ ಕೋಳಿ ಹೇಳ್ತಾ ಇರ್ತಾನೆ. ಏನು ಗೊತ್ತಿಲ್ಲ, ದೇವ್ರೇನು ಮಾಡಲ್ಲ, ಆದರೆ ಆ ನನ್ನ ಮಕ್ಕಳು ನಮ್ಮ ಪಂಕುನ ಮತ್ತು ನಮ್ಮ ಅದಕ್ಕೆ ಅವನ್ನ ಹಾಗೆ ನಮ್ಮ ಅವನ್ನೆಲ್ಲ ಸಾಯಿಸ್ಬಿಟ್ರು, ಆ ನನ್ನ ಮಕ್ಳು ಯಾರು ಅನ್ನೋದು ಅಣ್ಣನಿಗೆ ಏನಾದರೂ ಗೊತ್ತಾದರೆ ಒಂದು ಗತಿ ಮಾಡ್ತಾನೆ, ಆದರೆ ನನ್ನ ಮಕ್ಳು ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಕೋಳಿ ಹೇಳ್ತಿರ್ಬೇಕಾದ್ರೆ ಚುರುಮುರಿ ಸಮಾಧಾನ ಮಾಡ್ಕೊಳ್ಳ, ಪಂಕು ನಮ್ಮ ಜೊತೆ ಇಲ್ಲ ಅನ್ನೋದನ್ನು ನಾವು ಅರ್ಗಿಸ್ಕೊಳ್ಳೇಬೇಕು, ಏನು ಮಾಡ್ಕೊಳ್ಳೋಂಗಿಲ್ಲ, ಕೆಲವೊಮ್ಮೆ ನಾವು ಸಮಾಧಾನ ತಂದ್ಕೊಳ್ಳೇಬೇಕು ನಮ್ಮ ಮನಸ್ಸಿಗೆ ಅಂತ ಸಮಾಧಾನ ಮಾಡ್ಕೋತಾ ಇರ್ತಾರೆ. ಹಾಗೆ ಅದಕ್ಕೆ ಮತ್ತು ಅಣ್ಣ ಹೇಳಿಲ್ವಾ ಬದಲಾವಣೆ ಜಗದ ನಿಯಮ ಅಂತ, ಹಾಗೆ ಹರಿಯೋ ನೀರಿನ ಕಡೆ ನಾವು ಯಾವತ್ತೂ ಹೋಗ್ಬಾರ್ದು ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಹರಿ ಬರ್ತಾನೆ. ಹರಿ ಬಂದು ಹೇಳ್ತಾ ಇರ್ತಾನೆ, ಏನು ಗೈಸ್ ಡಿಸ್ಕಸ್ ಮಾಡ್ತಾ ಇದ್ದೀರಾ ಅಂದಾಗ, ಏನಿಲ್ಲ ಹಾಗೆ ಮಾತಾಡ್ತಿದ್ವಿ ಅಂತ ಅವರಿಬ್ಬರು ಹೇಳ್ತಿರ್ಬೇಕಾದ್ರೆ, ಹೌದು ನಿಮಗೆ ಅಣ್ಣ ಅಂದರೆ ಯಾರು ಗೊತ್ತಾ ಅಂತ ಅಂದಾಗ ಕೋಳಿ ಚುರುಮುರಿ ಗೊತ್ತು ಅಂತ ಹೇಳ್ತಾ ಇರ್ತಾರೆ. ಆಗ ತುಂಬ ಶಾಕಿಂದ ಹಾಗೆ ಆಶ್ಚರ್ಯದಿಂದ ಹರಿ ಯಾರು ಅಂತ ಕೇಳ್ತಾ ಇರ್ತಾನೆ. ಹಾಗೆ ಇವರಿಬ್ರು ಹೇಳ್ತಾ ಇರ್ತಾರೆ ಶಂಕರಣ್ಣ ಅಂತ ಅಂದಾಗ ಒಂದು ಕ್ಷಣ
ಹರಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ನಾನು ಆ ಅಲ್ಲ ಕೇಳ್ತಾ ಇದ್ದು, ಆ ಅಣ್ಣ ಅಲ್ಲ, ಕೊಲೆ ಮಾಡಿದ್ನಲ್ಲ 3 ಕೊಲೆ, ಆ ಅಣ್ಣ ಯಾರು ಅಂತಂದಾಗ ನಮಗೆ ಗೊತ್ತಿರೋದು ಶಂಕರಣ್ಣ ಅಷ್ಟೇ. ನಮಗೆ ಬದುಕು ಕೊಟ್ಕೊಟ್ಟಿರೋದು ನಮ್ಮ ಶಂಕರಣ್ಣ. ಆ ಕೊಲೆಗೂ ಶಂಕರಣ್ಣಗೂ ದಯವಿಟ್ಟು ಏನೇನೋ ಅನ್ಕೋಬೇಡಿ, ನಮಗೆ ಅದೆಲ್ಲ ಬೇಕಾಗಿಲ್ಲ ಅಂತ ಇಬ್ಬರು ಹೊರಟೋಗ್ತಾ ಇದ್ದರೆ, ಈ ಕಡೆ ಹರಿ ಅಯ್ಯೋ ಬ್ರೋ ಆ ರೀತಿ ಎಲ್ಲ ನಾನು ಹೇಳಿದ್ದು ಕೇಳ್ಕೊಡ್ರಿ ಸ್ವಲ್ಪ ಅಂತ ಕಿರ್ಚಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವನಿಗೆ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಡಿ ಸಿ ಮಾಲಿನಿ ಅವರಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಅವನಿಗೆ ತುಂಬ ಆಶ್ಚರ್ಯ ಆಗ್ತಿರುತ್ತೆ. ಗುಡ್ ಮಾರ್ನಿಂಗ್ ಮೇಡಮ್ ಹೇಳಿ ಅಂತ ಅಂದಾಗ, ಏನ್ರಿ ಎಲ್ಲಿದ್ದೀರಿ, ನಿಮಗೆ ಸ್ವಲ್ಪನಾದರೂ ಏನು ಫಾಲೋ ಮಾಡಬೇಕು ಅನ್ನೋದೇನಾದರೂ ಗೊತ್ತಿದೆಯಾ? ರಾತೊಂದು ರಾತ್ರಿ 3 ಜನ ಕೊಲೆ ಆಗಿದೆ, ಅವನ ಅಣ್ಣನನ್ನು ಕೊಲೆ ಮಾಡಿದಾನಂತೆ, ಸಿಟಿಲೆಲ್ಲ ಗಾಸಿಪ್ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪನಾದರೂ ಫಾಲೋ ಅಪ್ ಮಾಡಿದ್ದೀರಾ? ಅವನ ಅಣ್ಣ ಯಾರು ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಸಾರಿ ಮೇಡಮ್, ಅದ್ರ ಬಗ್ಗೆ ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ, ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಸಿಕ್ಕಿದ ತಕ್ಷಣ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹರಿ ಹೇಳ್ತಿರ್ಬೇಕಾದ್ರೆ, ಲಿಸನ್ ಟು ಮಿ ಆಯ್ತಾ, ನನ್ನ ಮಾತನ್ನ ಕೇಳಿ, ಇದು ತುಂಬ ಸೀರಿಯಸ್ ಆಗಿದೆ ವಿಷಯ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಎಲ್ಲ ನಮ್ಮ ಕಂಟ್ರೋಲ್ ತಪ್ಪಿದೆ, ಮಿನಿಸ್ಟರ್ ಪ್ರೆಷರ್ ಬೇರೆ ಇದೆ, ದಯವಿಟ್ಟು ಏನಾದರೂ ವಿಷಯ ಗೊತ್ತಾದರೆ ಆದಷ್ಟು ಬೇಗ ತಗೊಬನ್ನಿ ಅಂತ ಅಂದಾಗ, ಓಕೆ ಮೇಡಮ್ ನಾನು ತುಂಬ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಡಿ ಸಿ ಮಾಲಿನಿ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ, ಯಾರಿರ್ಬೋದು ಈ ಗ್ಯಾಂಗು, ಯಾರು ಇವ್ ಅಣ್ಣ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಂಕರ ಮತ್ತು ಕೋಳಿ ಚುರುಮುರಿ ಮೂವರು ಸೇರಿಕೊಂಡು ಗುಂಡನ ಹುಡುಕ್ತಾ ಇರ್ತಾರೆ. ಹೇಳ್ತಾ ಇರ್ತಾನೆ, ನೀವು ಈ ಕಡೆ ಹೋಗಿ, ನೀವು ಈ ಕಡೆ ಹೋಗಿ ಅಂತ ಎಲ್ಲರನ್ನೂ ಕಳಿಸ್ಬಿಟ್ಟು ಫೋಟೋನ ಇಟ್ಕೊಂಡು ಈ ಹುಡುಗನ್ ನೋಡಿದಿರಾ ಅಂತ ಎಲ್ಲ ಕಡೆ ಸುತ್ತಾಡ್ತಾ ಇರ್ತಾನೆ. ಹಾಗೆ ಎಲ್ಲ ಕಡೆ ಹುಡುಕಿದ್ರು ಸಹ ಗುಂಡ ಸಿಗೋದೇ ಇಲ್ಲ. ಅಷ್ಟೊತ್ತಿಗೆ ಟೆನ್ಷನ್ ಮಾಡ್ಕೊಂಡು ಕೋಳಿ ಚುರುಮುರಿ ಎಲ್ಲಿ ಹುಡುಕಿದ್ರು ಸಿಗ್ತಿಲ್ವಲ್ಲ, ಇದ್ದಾಗ ನಾವು ಎಷ್ಟು ರೇಗಿಸ್ತಾ ಇದ್ವಿ, ಇವಾಗ ಗುಂಡ ಇಲ್ಲ ನೋಡು ಅಂತ ಅನ್ಬೇಕಾದ್ರೆ ಹೂಕಂಡ್ಲ ಅವನನ್ನ ಏನಾದರೂ ಮಾಡಿದರೆ ಏನು ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡು ಮತ್ತೆ ಗುಂಡನ ಹುಡುಕ್ತಾ ಇರ್ತಾರೆ. ಹಾಗೆ ಶಂಕರನ ಫೋನಿಗೆ ಒಂದು ಫೋನ್ ಬರುತ್ತೆ. ಆಗ ಹಲೋ ಅಂತ ರಿಸೀವ್ ಮಾಡಿದಾಗ ಗುಂಡ ಸಿಕ್ಕಾಬಟ್ಟೆ ಅಳ್ತಾ ಇರ್ತಾನೆ. ಗುಂಡ ಎಲ್ಲಿದ್ದಿಲ್ಲ ಅಂತ ಕೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಫೋನ್ ಕಟ್ ಆಗುತ್ತೆ. ರಿಪೀಟು ಮತ್ತೆ ಶಂಕರ ಕಾಲ್ ಮಾಡ್ತಿರ್ಬೇಕಾದ್ರೆ ಗುಂಡ ಎಲ್ಲಿದ್ದಿಲ್ಲ ಅಂತ ಕೇಳ್ತಾ ಇರ್ತಾನೆ. ಸರ್ ನಾನು ಗುಂಡ ಅಲ್ಲ, ಇದು ಕೆರೆ ದಿನಸಿ ಅಂಗಡಿ ಹತ್ರ ಇರೋದು ನಾವು, ಯಾವ್ದೊಂದು ಮಗು ಬಂದು ನನ್ನ ಫೋನ್ನ ಡಯಲ್ ಮಾಡ್ತಾ ಇತ್ತು, ನಾನು ಕಳ್ಳ ಅಂತ ಅವನು ಓಡಿಸ್ಬಿಟ್ಟೆ ಸರ್ ಅಂತ ಅಂದಾಗ, ನಮ್ಮ ಮಗಿನೇ, ಅದು ಎಲ್ಲಿದೆ ಅಡ್ರೆಸ್ ಕೊಡಿ ಅಂತ ಅಡ್ರೆಸ್ ತಗೋತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಗಾಡಿ ತೊಗೊಂಡು ಶಂಕರ ಟೆನ್ಷನ್ ಮಾಡ್ಕೊಂಡು ಹೋಗೇ ಬಿಡ್ತಾನೆ. ಕೋಳಿ ಮತ್ತು ಚುರುಮುರಿ ಅಣ್ಣ ಅಂತ ಕೂಗಿದ್ರು ಸಹ ಅವರಿಬ್ಬರು ಬಿಟ್ಟು ಇವನು ಆರ್ಸಕೆರೆಗೆ ಹೋಗೇ ಬಿಡ್ತಾನೆ. ಇನ್ನೊಂದು ಕಡೆ ಡಿ ಸಿ ಬಂದೇ ಬಿಡ್ತಾಳೆ. ಮಾಲಿನಿ ಗೌರಿ ಮನೆ ಹತ್ರ ಬಂದ್ಬಿಟ್ಟು ಹರಿಶ್ಚಂದ್ರ ಅಂತ ಕೂಗ್ತಾ ಇರ್ತಾಳೆ. ಗೌರಿ ಬಂದ್ಬಿಟ್ಟು ಏನಾಯಿತು ಮಾಲಿನಿ, ಬಾ ಒಳಗಡೆ ಅಂತ ಕರಿತಾ ಇದ್ರೆ, ಈ ಕಡೆ ಹರಿಶ್ಚಂದ್ರನು ಸಹ ಮೇಡಮ್ ಏನಾಯಿತು, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಯಾದ್ರೆ ಈ ಥರ ಈಸಿಯಾಗಿ ಹೇಳ್ತಾ ಇದ್ದೀರಾ, ನಾನು ಕಾಲ್ ಮಾಡಿ ಎಷ್ಟೊತ್ತಾಯಿತು, ಬಂದು ನನಗೆ ರಿಪೋರ್ಟ್ ಮಾಡಿ ಅಂತ ಅಂದರೆ ಏನ್ರಿ ಮಾಡ್ತಾ ಇದ್ದೀರಾ, ಇಷ್ಟು ಲೇಸಿಯಾಗಿ ಬಿಹೇವ್ ಮಾಡ್ತಾ ಇದ್ದೀರಾ ಅಂತ ಈ ಕಡೆ ಡಿ ಸಿ ಮಾಲಿನಿ ಹರಿಶ್ಚಂದ್ರನ ಬೈತಾ ಇರ್ತಾಳೆ. ಹಾಗೆ ನನಗೆ ರಿಪೋರ್ಟು ಸಹ ಮಾಡಿಲ್ಲ, ಕಾಲ್ ಬ್ಯಾಕು ಮಾಡಿಲ್ಲ, ಇದೇ ನಿಮ್ಮ ಸಿನ್ಸಿಯಾರಿಟಿ ಅಂದರೆ ಇದೇ ರೀತಿ ನೀವು ಕೆಲಸ ಮಾಡೋದು, ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡು ಆಗಂತ ಬೈತಾ ಇರ್ತಾಳೆ. ಹಾಗೆ ಈ ಕಡೆ ಹರಿಶ್ಚಂದ್ರನ್ ಸಹ ತುಂಬ ಕೋಪ ಮಾಡ್ಕೊಂಡು, ಮೇಡಮ್ ಪ್ಲೀಸ್ ಆಯ್ತಾ, ಇವಾಗಷ್ಟೇ ನಾನು ಮನೆಗೆ ಬಂದಿದ್ದು, ನಾನು ಆಲ್ರೆಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀನಿ, ಇಷ್ಟು ಬೇಗ ಕೊಲೆಗಾರನ ಕಂಡಿಡಿದೆ ಅಂತಂದರೆ ಹೇಗೆ ಕಂಡಿಡಿದು ಅಂತ ಕೇಳ್ತಾ ಇರ್ತಾನೆ. ನೀವು ಹೇಳಿದ ರೀತಿ ನಾನು ಹೋಗಿ ಮಾತಾಡೋಕ್ಕಾಗಲ್ಲ, ನನ್ನ ಸಿಚುವೇಶನ್ ಯಾವ ರೀತಿ ಇದೆ ಅಂತ ನಿಮಗೇನಾದರೂ ಗೊತ್ತೇನ್ರಿ, ಈ ಕಡೆ ಬೇರೆ ಕೆಲಸ ನಾವು ನೋಡೋಕ್ಕೂ ಆಗ್ತಿಲ್ಲ, ಈ ವಿಷಯನ ಸಾಲ್ವ್ ಮಾಡೋಕೆ ಹೋಗ್ತಿಲ್ಲ, ಯಾಕ್ರಿ ಈ ರೀತಿ ಮಾಡ್ತಾ ಇದ್ದೀರಾ, ನಿಮಗೆ ಅರ್ಥ ಆಗ್ತಿಲ್ವಾ ಅಂತ ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ಹರಿಶ್ಚಂದ್ರ ಹೇಳ್ತಾ ಇರ್ತಾನೆ, ಈ ವಿಷಯದಲ್ಲಿ ನಿಮಗೆ ಪ್ರೆಷರ್ ಯಾಕೆ ಕೊಡ್ತಾ ಇದ್ದಾರೆ ಅಂತ ತುಂಬ ಚೆನ್ನಾಗಿ ಗೊತ್ತು, ಅದು ನಿಮಗೂ ಗೊತ್ತು ಅಲ್ವಾ ಮೇಡಮ್, ಅವರಿಗೆ ಏನೋ ಒಂದು ರೀಸನ್ ಬೇಕಿತ್ತು, ಅದಕ್ಕೋಸ್ಕರ ಈ ರೀತಿ ಪ್ರೆಷರ್ ಕೊಡ್ತಾ ಇದ್ದಾರೆ. ಹಾಗೆ ಮೋರೋವರ್ ನಾನು ಏನಾದರೂ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ, ಸತ್ತೋಗಿರೋದು ಹಾಗೆ ಮರ್ಡರ್ ಆಗಿರೋದು ರುದ್ರನ್ ಚೈಲಗಳು, ನಾನು ಅಲ್ಲಿಂದಲೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕು, ನೀವು ಅದಕ್ಕೆ ಪರ್ಮಿಷನ್ ಕೊಡ್ತೀರಾ, ನಾನು ಸ್ಟಾರ್ಟ್ ಮಾಡಲಾ ಅಂತ ಕೇಳ್ತಾ ಇರ್ತಾನೆ. ಆಗ ಗೌರಿನೂ ಸಹ ಹೇಳ್ತಾ ಇರ್ತಾಳೆ, ಈ ಕಡೆ ಹರಿ ಹೇಳ್ತಿರೋದು ಕರೆಕ್ಟ್ ಆಗಿದೆ ಮಾಲಿನಿ, ಯಾಕೆಂತಂದ್ರೆ ಸತ್ತೋಗಿರೋದು ರುದ್ರನ್ ಚೈಲಗಳು ಅಂತ ಅಂದಮೇಲೆ ಅವರನ್ನು ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು, ಯಾಕೆಂತಂದರೆ ಈ ಸಿಟಿಲಿ ಆಲ್ರೆಡಿ ರೌಡಿಗಳ ಅಟ್ಟಹಾಸ ಜಾಸ್ತಿ ಆಗಿದೆ, ಅವರು ಚಂದ ವಸೂಲಿ ಮಾಡ್ತಿರೋದನ್ನ ನಾನೇ ನೋಡಿದ್ದೀನಿ, ಆ ರುದ್ರನ್ ಚೈಲಗಳೇ ಅಂತ ನಿನಗೂ ಚೆನ್ನಾಗಿ ಗೊತ್ತು, ನೀನು ಹೂ ಅಂತ ಹೇಳು ಹರಿ, ಇವಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಅಲ್ವಾ ಹರಿ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಂಕರ ಈ ಕಡೆ ಗುಂಡನ ಹುಡ್ಕೊಂಡು ನರ್ಸಕೆರೆಗೆ ಅಂತ ಬರ್ತಾನೆ. ಎಷ್ಟು ಹುಡುಕಿದ್ರು ಸಹ ಗುಂಡ ಸಿಗ್ದಲ್ಲೇ ಇರಬೇಕಾದ್ರೆ, ಅಯ್ಯೋ ಸಿದ್ದೇಶ್ವರ, ಇವನು ಎಲ್ಲಿಂದ ನಾನು ಹುಡುಕ್ಲಿ, ಊರೂರು ಸುತ್ತಿದ್ರು ಸಹ ಇವನು ಸಿಗ್ತಾ ಇಲ್ಲ, ಒಂದು ವೇಳೆ ಇವನನ್ನ ಏನಾದರೂ ಕಿಡ್ನಾಪ್ ಮಾಡಿಬಿಟ್ರ, ಅವನೇ ಆಗಿ ತಪ್ಪಿಸ್ಕೊಂಡ್ರೆ ಇಷ್ಟು ದೂರ ಎಲ್ಲೂ ಬರಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಒಂದು ಜೀಪ್ ಬರುತ್ತೆ. ಯಾರು ಅಂತ ತಿರುಗಿ ನೋಡ್ತಿರ್ಬೇಕಾದ್ರೆ ಗುಂಡ ಲೇಡೀಸ್ನ ಬಾಡಿಗಾರ್ಡ್ ಆಗಿ ಇಟ್ಕೊಂಡು ಮುಂದೆ ಬರ್ತಾ ಇರ್ತಾನೆ. ಹಾಗೆ ಬಿಲ್ಡಪ್ ತಗೊಂಡು, ಪಾಪ ಕಣ್ಲ ಶಂಕರ, ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತಿದೆ, ಇವಾಗ ಬೀದಿಗೆ ಬಂದಿದೆಯಲ್ಲ, ಈ ಕಡೆ ಅವ್ವನೂ ಇಲ್ಲ ಅಧಿಕಾರನೂ ಕಳ್ಕೊಂಡಿದ್ಯಾ, ಜನ ಬೇರೆ ನಿನ್ನ ಕ್ಯಾರೆ ಅಂತ ಅಂತಿಲ್ಲ, ಈ ರೀತಿ ಬೀದಿಗೆ ಬಂದಿದೆಯಲ್ಲ, ನಿನಗೇನು ಅನ್ನಿಸ್ತಿಲ್ವಾ ಅಂತ. ಆಗ ಶಂಕರ ಏನು ಮಾತಾಡದೆ ಹೋಗ್ತಿರ್ಬೇಕಾದ್ರೆ, ನಿಂತ್ಕೊಳ್ಳ ಎಲ್ಲೋಗ್ತಿದೆ, ನಾನು ಮಾತಾಡ್ತೀನಿ ಅಂತಾನೆ, ಅವತ್ತು ಹೆಣ್ಮಕ್ಳನ್ನ ಕಾಪಾಡಕ್ಕೆ ಅಂತ ಅಣ್ಣ ಅಂತ ನೋಡ್ದಲೆ ದನಿಗೆ ಬಡ್ದಂಗೆ ನನ್ನನ್ನು ಬಡ್ದಲ್ಲ, ಇವಾಗ ನೋಡ್ಲಾ ಸೆಕ್ಯೂರಿಟಿ ಗಾರ್ಡ್ ಆಗಿ ಹೆಣ್ಮಕ್ಳನ್ನ ಇಟ್ಕೊಂಡಿದ್ದೀನಿ, ಎಂಥ ಫಿಗರ್ಸ್ ಇಟ್ಕೊಂಡಿದ್ದೀನಿ ನೋಡ್ಲಾ, ಹೆಂಗೆ ಮೇಂಟೈನ್ ಮಾಡ್ತಿದ್ದೀನಿ ಅಂತ ರುದ್ರ ಹೇಳ್ಕೊಂಡು ನಗಾಡ್ತಾ ಇರ್ತಾನೆ. ಇವರೇನಾದರೂ ಬೇಜಾರಾಯಿತು ಅಂದರೆ ಇನ್ನಿಬ್ಬರನ್ನ ಕರ್ಕೋತೀನಿ, ನೋಡ್ಲಾ ನಾನು ಹೆಂಗೆ ಮೇಂಟೈನ್ ಮಾಡ್ತೀನಿ ಅಂತ ಅಂದಾಗ, ನೋಡ್ಲಾ ನಾನು ತುಂಬ ಬೇಜಾರಲ್ಲಿದ್ದೀನಿ, ಅದರಲ್ಲೂ ಗುಂಡು ನುಡ್ಕೊಂಡು ಬೀದಿಗೆ ಇಳಿದಿದ್ದೀನಿ, ಸುಮ್ಮನೆ ಬೀದಿಗೆ ಇಳ್ದಿಲ್ಲ, ಅದನ್ನು ನೋಡಬೇಕು ಅಂತಂದರೆ ನೀನು ಗುಂಡು ನುಡಿಸ್ಬೇಕಾಗಿತ್ತು, ಅವನು ನಿನ್ನ ಮಗ ಕಂಡ್ಲಾ, ನೀನು ಹುಟ್ಟಿಸಿರೋ ಮಗಕ್ಕಾಗೆ ನಿನಗಿರೋ ಅಧಿಕಾರಕ್ಕೆ ಆಗಿ ನಿನ್ನ ಪದವಿಗೆ ಚಿಟಿಕೆ ಒಳದೊಳಗೆ ಗುಂಡನ್ನ ಹುಡುಕ್ಸ್ಬೋದು, ಅದನ್ನು ಮಾಡ್ಲಾ ಅಂತ ಅಂದಾಗ ಅಮ್ಮಿಕಂಡು ನಿಂತ್ಕೊಳ್ಳ, ನನಗೆ ಗೊತ್ತು ನನ್ನ ಮಗುನ ಹೆಂಗೆ ಹುಡುಕ್ಸ್ಬೇಕು ಅಂತ, ಆದರೆ ನಾನು ಇಲ್ಲಿಗೆ ಬಂದಿರೋದು ನನ್ನ ಅವ ತೋರ್ಸೋಕ್ಕೆ ಅಂತ ರುದ್ರ ಹೇಳ್ತಾ ಇರ್ತಾನೆ. ನೋಡ್ತೀಯಲ್ಲ ನಾನು ಅವ ಹೆಂಗಿದೆ, ನನ್ನ ಬಾಡಿಗಾರ್ಡ್ ಹೇಳಿದ್ರೆ ನೀನು ಇಲ್ಲೇ ಚಿಟಿಕೆ ಒಳದ್ರೊಳಗೆ ಮುಗ್ಸಾಕ್ತಾರೆ, ನೋಡ್ತೀಯ ಅಂದಾಗ
ನೋಡ್ಲ ನನಗೆ ಜಗಳಾಡೋಕ್ಕೆ ಟೈಮ್ ಇಲ್ಲ, ಹಾಗೆ ಮನಸ್ಸು ಇಲ್ಲ, ಆಲ್ರೆಡಿ ನಮ್ಮ ಮನೇಲಿ 3 ಸಾವಾಗಿದೆ, ಅದರಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ, ಸಾಧ್ಯವಾದರೆ ನೀನು ಗುಂಡನ್ನ ಹುಡುಕ್ಸು, ಏಕೆಂದರೆ ಅದಕ್ಕೆ ಅವನು ನಿನ್ನ ಕೈಲಿ ಉಳಿಸ್ಕೊಳಕ್ಕಾಗಲಿಲ್ಲ, ದಯವಿಟ್ಟು ನಿನ್ನ ಮಗನಾದರೂ ಉಳಿಸ್ಕೊ ಅಂತ ಹೇಳಿ ಅಲ್ಲಿಂದ ಶಂಕರ ಹೊರಟೋಗ್ತಾ ಇರ್ತಾನೆ. ಹಾಗೆ ಶಂಕರ ಹೋದ್ಮೇಲೆ ಈ ಕಡೆ ರುದ್ರ ಹೇಳ್ತಾ ಇರ್ತಾನೆ, ನಾನು ಗರ್ಜನೆ ಮಾಡೋಣ ಅಂತ ಬಂದರೆ ಈ ನನ್ನ ಮಗ ನೋಡಿದರೆ ಸಾಧು ಥರ ಹೋಗ್ತಾ ಇದ್ದಾನೆ, ಇವನು ಹಳೆ ಶಂಕರನ, ನನಗಂತೂ ಒಂದು ಗೊತ್ತಾಗ್ತಿಲ್ಲ, ಇವನು ಹಳೆ ಶಂಕರನೇ, ಆದರೆ ಇವ್ರ ಮನೇಲಿ ಸಾವಾಗಿರೋದನ್ನ ನೋಡಿ ಇವನು ಈ ಪರಿಸ್ಥಿತಿಗೆ ಬಂದಿದ್ದಾನೆ, ಬಿಟ್ಟಾಕು, ನಾನು ಮದುವೆ ತಗೊಳ್ಳೋಣ ಅಂತ ಬಂದೆ, ಆದರೆ ಏನು ಮಾಡೋದು, ಆದರೆ ಇವನ ಬಗ್ಗೆ ಬಿಟ್ಟಾಕಬೇಕು, ಅವನ ಅಣ್ಣ ಅಂತಿದ್ದಾನಲ್ಲ ಅವನು ಯಾರು ಅನ್ನೋದನ್ನ ಮೊದಲು ಹುಡುಕ್ಬೇಕು ಅಂತ ತಲೆ ಕೆಡಿಸ್ಕೊತಾ ಇರ್ತಾನೆ. ಇನ್ನೊಂದು ಕಡೆ ಡಿ ಸಿ ಮಾಲಿನಿ ಹತ್ರ ಹರಿ ಮತ್ತೆ ಗೌರಿ ಬಂದ್ಬಿಟ್ಟು ಇಬ್ರು ಏನಂತ ಮಾಡಿದ್ರಿ ಮೇಡಮ್ ಅಂತ, ಏನು ಡಿಸಿಷನ್ ತೊಗೊಂಡ್ರಿ ಅಂತ ಹರಿ ಕೇಳ್ತಿರ್ಬೇಕಾದ್ರೆ, ಓಕೆ ನೀವು ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡಿ ಅಂತ ಅಂದಾಗ, ಥ್ಯಾಂಕ್ ಯು ಸೋ ಮಚ್, ನಮ್ಮ ಮಾತಿಗೆ ಒಪ್ಕೊಂಡು ಪರ್ಮಿಷನ್ ಕೊಟ್ಟಲ್ಲ, ಹಾಗೆ ನಮ್ಮ ಹತ್ರ ಕೆಲವೊಂದು ಲೀಸ್ಟ್ ಇದೆ, ಅದನ್ನು ನೀನು ನೋಡಿದರೆ ಆ ಶಿವರುದ್ರಪ್ಪನ ಅಟ್ಟಹಾಸನ ನೀನು ಮುರಿಬೋದು ಅಂತ ಗೌರಿ ಹೇಳ್ತಾ ಇರ್ತಾಳೆ. ಹಾಗೆ ಈ ಸಿಟಿಲಿ ಶಾಂತಿಯಾಗಿ ನಿಲ್ಲಿಸ್ಬೋದು, ಏನು ಮಾಡ್ತೀಯ ನೀನು ಗೊತ್ತಾ ಮಾಲಿನಿ ಅಂತ ಅನ್ಬೇಕಾದ್ರೆ, ನೀನು ನನಗೇನು ಹೇಳಕ್ಕೆ ಬರಬೇಡ ಗೌರಿ, ಈ ಸಜೆಷನ್ ನಿಂದಷ್ಟೇ, ಡಿಸಿಷನ್ ನಂದು ಅಂತ ಮಾಲಿನಿ ಹೇಳ್ತಾ ಇರ್ತಾಳೆ. ಹಾಗೆ ಗೌರಿ ಮತ್ತೆ ಹೇಳ್ತಾ ಇರ್ತಾಳೆ, ಮಾಲಿನಿ ಪ್ಲೀಸ್ ನಿನ್ನ ಪವರ್ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಕೋಬೇಕಾಗಿಲ್ಲ, ಅದು ನಿನಗೆ ಗೊತ್ತು, ಆದರೆ ಈ ಸಿಟಿಯಲ್ಲಿ ನಡೀತಿರೋ ದಂಗೆಗೆ ಶಿವರುದ್ರಪ್ಪ ರುದ್ರ ಹಾಗೆ ಗಂಗನೇ ಕಾರಣ ಅಂತ ನಿನಗೂ ಚೆನ್ನಾಗಿ ಗೊತ್ತು, ಇವ್ರು 3 ಜನನು ಮಟ್ಟ ಹಾಕಬೇಕು ಅಂತಂದರೆ ಮೊದಲು ಅವ್ರ ಕಡೆ ಇರೋ ರೌಡಿಗಳನ್ನ ಮೆಟ್ಟಾಕಬೇಕು, ಅದಕ್ಕೋಸ್ಕರ ನಾವು ಪರ್ಮಿಷನ್ ಕೇಳ್ತಿದ್ವಿ ಅಂತಾಗ, ಹೌದು ಮೇಡಮ್ ನಮ್ಮ ಇಂಟೆನ್ಷನ್ ಇದೇ ಇರೋದು, ಪರ್ಸ್ನಲಿ ಬೇರೆ ಏನೂ ಇಲ್ಲ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಅದರ್ವೈಸ್ ನಥಿಂಗ್ ಎಲ್ಸ್, ನಿಮಗೆ ಟೈಮ್ ಬೇಕಾದರೆ ತಗೊಳ್ಳಿ, ಆದರೆ ಇದನ್ನ ಬೇಡ ಅಂತ ಹೇಳ್ಬಿಡಿ ಅಂತ ಅಂದಾಗ, ನಿಮಗೆ ಸಿಟಿ ಮೇಲಿರೋ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ, ಹಾಗೆ ಪ್ರೊಫೆಷನಲಿ ಏನು ಡಿಸೈಡ್ ಮಾಡಬೇಕು ಅಂತ ನಾನು ತಗೋತಿದ್ದೀನಿ, ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ, ನಿಮ್ಮಿಂದ ಆಗೋದು ಇದೊಂದೇ ನನಗೆ ಸಹಾಯ ಬೇಕಾಗಿರೋದು, ಹಾಗೆ ನಾಳೆ ನೀವೆಲ್ಲ ಏನು ಮಾಡಬೇಕು ಅಂತಂದರೆ ಸಿಟಿಲಿರೋ ರೌಡಿಗಳನ್ನೆಲ್ಲ ಸಹ ಒಂದ ಕಡೆ ಸೇರಿಸ್ಬೇಕು, ಅದರಲ್ಲಿ ಶಿವರುದ್ರಪ್ಪ ರುದ್ರನು ಸೇರಿಸ್ಬೇಕು ಅಂತ ಅಂದಾಗ, ಹರಿ ಓಕೆ ಮೇಡಮ್ ಅಂತ ಹೇಳ್ತಾ ಇರ್ತಾನೆ. ಜೊತೆಗೆ ಶಂಕರನ ಮರ್ತಿದ್ದೆ, ಅವರನ್ನು ಸಹ ಈ ಲೀಸ್ಟಲ್ಲಿ ತೊಗೊಬರ್ಬೇಕು ಅಂತ ಅಂದಾಗ ಗೌರಿಗೆ ತುಂಬ ಶಾಕ್ ಆಗ್ತಿರುತ್ತೆ. ಹಾಗಂತ ಹೇಳಿ ಡಿ ಸಿ ಮೇಡಮ್ ತೆಗಿರಿ ಗಾಡಿನ ಅಂತ ಹೋಗೋಣ ಅಂತ ಹೋಗ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.